ನಮಸ್ತೆ ಕರ್ನಾಟಕ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ರಾಯರ ದಯದಿಂದ ಅಂತ ನಂಬಿದ್ದೀನಿ. ಹಾಗೆ ತಾಯಿ ಮಂಚಾಲಮ್ಮನನ್ನು, ತಾಯಿ ಮಾರಿಕಾಂಬೆಯನ್ನು, ನಮ್ಮ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ನಾನಿವತ್ತು ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಿನ್ನೆಯ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಅಕ್ಕಿ ಸೇವೆ ಬಗ್ಗೆ, ಜೊತೆಗೆ ನಾನು ಮಾಡುವಂಥ ಪೂಜೆ ಬಗ್ಗೆ. ನಾನು ಈಗಾಗಲೇ ಹೇಳಿದ್ದೀನಿ 3 ದಿನದ ಪೂಜೆ, ಭಾನುವಾರ, ಸೋಮವಾರ, ಮಂಗಳವಾರ, ಈ 3 ದಿನ ಪೂಜೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ರಾಯರು ನಡೆಸ್ಕೊಡ್ತಾರೆ ಅನ್ನೋ ನಂಬಿಕೆ ಸಹಿತ ನನಗಿದೆ. ಹಾಗಾದರೆ ಅಕ್ಕಿ ಸೇವೆಯ ಬಗ್ಗೆ ಹೇಳಿ ಅಂತ ಅಂದಿದ್ರಿ. ಅಕ್ಕಿ ಸೇವೆ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ನಿಮಗೆ ಗೊತ್ತು, ಮೊದಲ ವ್ರತವನ್ನು ಹಿಡಿದಾಗ ಗಣಪತಿಯನ್ನು, ಕುಲದೇವರನ್ನು ನಾವು ಪ್ರಾರ್ಥನೆಯನ್ನು ಮಾಡಿ ಆಮೇಲೆ ಮಾಡತಕ್ಕ ಕೆಲಸ ಏನಂದರೆ, ನಿಮ್ಮ ಮನೆಯಲ್ಲಿ ಮೂರ್ತಿ ಅಥವಾ ಬೃಂದಾವನ ಅಥವಾ ಫೋಟೋ, ಮೂರ್ತಿ ಇದೆ ಅಂತಾದರೆ ಅದಕ್ಕೆ ಅಭಿಷೇಕ ಆಗಲೇಬೇಕು. ಆವತ್ತು ಅಭಿಷೇಕವನ್ನು ಮಾಡಿ ಆಮೇಲೆ ನೀವು ತಾಮ್ರ ಅಥವಾ ಹಿತ್ತಾಳೆ ಬಟ್ಟಲಲ್ಲಿ ರಾಯರನ್ನು ಕುಳ್ಳಿರಿಸಿ ಅವರಿಗೆ ಹೂವಿಂದ ಅಲಂಕಾರ ಮಾಡಿ. ಹೂವಿಂದ ಅಲಂಕಾರ ಮಾಡಿದ ಮೇಲೆ ಇಲ್ಲೊಂದು ವಿಷಯ ಇದೆ. ಏನು ಅಂದರೆ, ಚಿಕ್ಕದಾದ ಪ್ಲೇಟ್ ಇದ್ದರೆ ರಾಯರ ಇದನ್ನು ಇಡಬಹುದು, ತೊಂದರೆ ಏನಿಲ್ಲ. ಚಿಕ್ಕದಾದ ಪ್ಲೇಟ್ ಇದೆ, ದೊಡ್ಡ ಪ್ಲೇಟ್ ಇಲ್ಲ ಅನ್ನುವರು ದಯವಿಟ್ಟು ಸುತ್ತು ಬಾಳೆ ಎಲೆಗಳನ್ನು ಇಟ್ಕೊಳ್ಳಿ. ಮಧ್ಯದಲ್ಲಿ ಚಿಕ್ಕ ತಾಟನ್ನು ಇಟ್ಟುಕೊಂಡು ಅದರ ಮೇಲೆ ರಾಯರನ್ನು ಪ್ರತಿಷ್ಠಾಪನೆಯನ್ನು ಮಾಡಿ. ಪ್ರತಿಷ್ಠಾಪನೆ ಅಂದರೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ರಾಯರನ್ನು ಕುಳಿಸಿ ನೀವು ಗಂಧ ಎಲ್ಲ ಹಚ್ಚಿ ಆಮೇಲೆ ಹೂವಿನಿಂದ ಶೃಂಗಾರ ಮಾಡಿಕೊಳ್ಳಿ. ಅದಾದ ಮೇಲೆ ನೀವು 1 kg ಅಥವಾ 2 kg ಅಕ್ಕಿಯನ್ನು ತಂದುಕೋಬೇಕು. ಮೊದಲೇ ಅದನ್ನು ತಯಾರಿ ಮಾಡಿಟ್ಕೊಂಡಿರಬೇಕು. ನೀವು ರೇಷನ್ ಅಕ್ಕಿಯನ್ನು ಹಾಕಬೇಡಿ. ಯಾಕಂದರೆ ರೇಷನ್ ಅಕ್ಕಿಯಲ್ಲಿ ಕಲ್ಲು ಮಣ್ಣು ಜೊತೆಗೆ ಕಡಿ ಅಕ್ಕಿ ಎಲ್ಲ ಇರುತ್ತೆ. ಹಾಗಾಗಿ ರೇಷನ್ ಅಕ್ಕಿಯನ್ನು ಹಾಕಬೇಡಿ. ಬದಲಾಗಿ ಒಳ್ಳೆ ಅಕ್ಕಿಯನ್ನು ತಂದಿಟ್ಕೊಳ್ಳಿ. ರಾಯರನ್ನು ಪ್ರಾರ್ಥನೆ ಮಾಡಿ ಆಮೇಲೆ ರಾಯರಲ್ಲಿ ನಿಮ್ಮ ಸಂಕಲ್ಪ ಏನಿದೆ, ನಿಮ್ಮ ಇಷ್ಟಾರ್ಥ ಏನಿದೆ ಅದನ್ನು ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡ ನಂತರ ನೀವು 108 ಸಲ ರಾಯರ ಸ್ಮರಣೆಯನ್ನು ಮಾಡಬೇಕು. 108 ಸಲ ರಾಯರ ಸ್ಮರಣೆ ಅಂದರೆ ಹೇಗೆ ಮಾಡಬೇಕು? ಒಂದೊಂದು ಹಿಡಿ ಅಕ್ಕಿಯನ್ನು ತಗೊಂಡು, ಇಲ್ಲೊಂದು ನೆನಪಿರಲಿ, ನಿಮಗೆ ಜಪಮಾಲೆಯಲ್ಲಿ ಮಾಡಲಿಕ್ಕಾಗೋದಿಲ್ಲ. ಯಾಕಂದರೆ 1 ಹಿಡಿ ಅಕ್ಕಿಯನ್ನು ಕೈಯಲ್ಲಿ ತಗೊಂಡು 2 ಬೊಗಸೆಯಲ್ಲಿ ರಾಯರ ಪಾದಕ್ಕೆ ಒಂದೊಂದು ಮಂತ್ರಕ್ಕೆ ಒಂದೊಂದು ಮುಷ್ಟಿ ಅಕ್ಕಿಯನ್ನು ಸಮರ್ಪಣೆಯನ್ನು ಮಾಡಬೇಕು. 108 ಸಲ ಜಪಮಾಲೆ ಇಲ್ಲದೆ ಕೌಂಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಮುಂಚಿನ ದಿನ 108 ಸಲ ರಾಯರ ನಾಮಸ್ಮರಣೆಯನ್ನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಹೇಳ್ತಾ ಇರುವಾಗ ನೀವು ಹೇಳ್ತಾ ಹೋಗಿ, ಆಗ ಕರೆಕ್ಟ್ ಲೆಕ್ಕ ಸಿಗುತ್ತೆ ನಿಮಗೆ. 108 ಸಲ ಆ ನಮ್ಮ ಇಷ್ಟಾರ್ಥವನ್ನು ಹೇಳ್ಕೊತಾ ನಮ್ಮ ರಾಯರಿಗೆ ಅದನ್ನು ಸಮರ್ಪಣೆಯನ್ನು ಮಾಡಿ. ದೀಪವನ್ನು ಹಚ್ಚಿ. ನೆನಪಿರಲಿ, ಧೂಪ ದೀಪ ಅದೆಲ್ಲ ಗೊತ್ತಿರುವಂಥದ್ದೇ, ನಿಮಗೆಲ್ಲ ಗೊತ್ತು. ಈಗ ರಾಯರ ಪೂಜೆ ಹೇಗೆ ಮಾಡಬೇಕು, ಏನೇನಲ್ಲಿ ಇಡಬೇಕು ಅನ್ನೋದು, ದೀಪಗಳನ್ನೆಲ್ಲ ಹಾಕಿ ಅವರನ್ನು ನಿಮ್ಮ ನಾಮಸ್ಮರಣೆಯಿಂದ ಅಕ್ಕಿ ಸೇವೆಯನ್ನು ಮಾಡಿ. ಅಕ್ಕಿ ಸೇವೆಯನ್ನು ಬೆಳಿಗ್ಗೆ ಮಾಡ್ತೀರಿ, ಹಾಗೆ ಸಂಜೆ ಮಾಡ್ತೀರಿ. ಸಂಜೆ ಅಕ್ಕಿ ಸೇವೆ ಅಲ್ಲ, ಸಂಜೆ ಅದೇ ಅಕ್ಕಿ ಸೇವೆ ಮಾಡಿದಂಥ ರಾಯರಿಗೆ ಮತ್ತೆ ದೀಪವನ್ನು ಹಚ್ಚುತ್ತೀರಿ. ಇದನ್ನು ಮರುದಿನ ನೀವು ತೆಗಿಬೇಕು. ಮರುದಿವಸ ನೀವು ತೆಗೆದು ಅದನ್ನು ಒಳ್ಳೆ ರೀತಿಯಲ್ಲಿ ಶೇಖರಣೆ ಮಾಡಿಟ್ಕೊಳ್ಳಿ. ಯಾಕಂದರೆ ಮರುದಿವಸನೇ ಹೋಗೋಕ್ಕೆ ಸಾಧ್ಯ ಇದೆ. ನಾನೇನೋ ಅದನ್ನು ಮಾಡ್ಕೊಂಡು ಹೋಗಿ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಅಥವಾ ಭಿಕ್ಷುರು ಕೊಡ್ತೀನಿ ಅಂದರೆ ಪರವಾಗಿಲ್ಲ, ಆಗಲ್ಲ, ಸ್ವಲ್ಪ ಡಿಲೇ ಆಗುತ್ತೆ ಅನ್ನೋರು ಒಂದು ಕ್ಲೀನಾಗಿರುವಂಥ ಬಾಕ್ಸಿಗೆ ಆ ಅಕ್ಕಿಯನ್ನು ಹಾಕಿ ಒಂದು ಬದಿಯಲ್ಲಿ ತೆಗೆದಿಡಿ. ಅಡುಗೆ ಮನೇಲಿ ಖಂಡಿತ ಇಟ್ಕೋಬೇಡಿ. ಅದನ್ನು ಹೇಳಕ್ಕೆ ಬರಲ್ಲ, ಎಲ್ಲರೂ ಕೈ ಮರೆತು ಹಾಕುವಂಥ ಸಂದರ್ಭ ಇರುತ್ತೆ. ಆದರೆ ಈ ಅಕ್ಕಿಯನ್ನು ನೀವು ಉಪಯೋಗಿಸೋ ಹಾಗಿಲ್ಲ. ಸ್ವಲ್ಪ ಮಾಡಿದ್ದೀವಿ, ಪಲಾವ್ ಮಾಡಿದ್ದೀವಿ, ಸ್ವಲ್ಪ ಇಟ್ಕೊಳ್ಳೋಣ ಅನ್ನುವಂಗಿಲ್ಲ. ಅದು ನಾವು ತಿನ್ನಬಾರ್ದು ಅಕ್ಕಿನ. ಜೊತೆಗೆ ಅದಕ್ಕೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತೋರಿಸೋ ಹಾಗೇ ಇಲ್ಲ. ನೀವೇನು ಬೇಕಾದರೂ ಮಾಡ್ಕೋಬೋದು. ಅದರಲ್ಲಿ ಪಲಾವ್ ಮಾಡ್ಬೋದು, ಚಿತ್ರಾನ್ನ ಮಾಡ್ಕೋಬೋದು, ಅನ್ನ ಸಾಂಬಾರು ಮಾಡ್ಬೋದು, ಏನು ಬೇಕಾದರೂ ಮಾಡ್ಕೋಬೋದು. ನೀವು ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಂಡು ತೊಗೊಂಡೋಗಿ ನೀವು ಹಂಚಬೇಕು. ಬಹುಶಃ ಇದೊಂದು ಕೆಲಸ ಅಂದರೆ ನೀವು ಅನ್ನದಾನ ಮಾಡಿದಷ್ಟು ಪುಣ್ಯ ಖಂಡಿತ ಸಿಗುತ್ತೆ. ಯಾಕಂದರೆ ಅಕ್ಕಿಯಿಂದ ರಾಯರಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಿರ್ತೀವಿ, ಅದನ್ನು ತಿಂಡಿ ತಯಾರು ಮಾಡಿಕೊಂಡು ಆಮೇಲೆ ಅದನ್ನು ಮತ್ತೊಬ್ಬರಿಗೆ ಹಸಿದವ್ರಿಗೆ ಕೊಡ್ತಾ ಇದ್ದೀವಿ ಅಂದರೆ ಅದು ನಾವು ಅನ್ನದಾನವನ್ನು ಮಾಡಿದಷ್ಟೇ ಶ್ರೇಷ್ಠ.
ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ನಾನಿಷ್ಟು ಸೇವೆಯನ್ನು. ಇನ್ನೊಂದು ನೆನಪಿರಲಿ ನಿಮಗೆ, 3 ದಿವಸ ಎಲ್ಲ ಅಕ್ಕಿ ಸೇವೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅಕ್ಕಿ ತುಂಬ ಹೋಗುತ್ತೆ, ತುಂಬ ಮಾಡ್ಕೊಂಡು ಹೋಗಬೇಕಾಗತ್ತೆ ನಿಮಗೆ. ಆದರೆ ನೀವು 3 ದಿವಸದಲ್ಲ, ಒಂದೇ ದಿವಸ ನಾವು ಮಾಡ್ತೀವಿ ಅನ್ನೋದ್ರೆ ಒಂದೇ ದಿವಸ ಮಾಡಿ. 3 ದಿನ ಮಾಡ್ತೀನಿ ಅನ್ನೋರು, ಅದಕ್ಕೆ ನಾನು ಮೊದಲೇ ಹೇಳಿದ್ದೀನಿ ಅಕ್ಕಿ ಜಾಸ್ತಿ ಆಗುತ್ತೆ ಅಂತ. ಮತ್ತು ಇನ್ನೊಂದೇನು, ಅಕ್ಕಿ ಜಾಸ್ತಿ ಆದರೂ ಪರವಾಗಿಲ್ಲ, ಅನಾಥಾಶ್ರಮಕ್ಕೆ ಹೋದೆ ಕೊಟ್ಟೆ ಬಂದೆ, ಅದಾಗೋದಿಲ್ಲ. ನೀವೇ ನಿಮ್ಮ ಕೈಯಾರೆ ಮಾಡಿ ಕೊಡಬೇಕು. ಇದೊಂದು ನೆನಪಿರಲಿ. ನಾನೆಲ್ಲೋ ಕೊಟ್ಟು ಬಂದೆ ಅಕ್ಕಿ ಒಂದೇ 2 kg ಒಬ್ಬೊಬ್ರಿಗೆ ಕೊಟ್ಟೆ, ಇಲ್ಲ, ಆಗೋದಿಲ್ಲ. ದಯವಿಟ್ಟು ಆ ಕೆಲಸನ ಮಾಡಬೇಡಿ. ನೀವೇ ನಿಮ್ಮ ಕೈಯಾರೆ ತಯಾರಿಸಿ ತೊಗೊಂಡೋಗಿ ಕೊಡಬೇಕು. ಇದಿಷ್ಟನ್ನು ಮಾಡಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿಯನ್ನು ಹಾಕಬೇಡಿ ಮಾಡುವಾಗ. ದಯವಿಟ್ಟು ರಾಯರ ಈ ಪೂಜೆಯನ್ನು ಮಾಡಿ, ಖಂಡಿತ ಫಲ ಸಿಗುತ್ತೆ. ಇನ್ನೊಂದು ವಿಷಯ ಏನು ಅಂದರೆ, ಒಂದೇ ದಿವಸ ಮಾಡ್ತೀನಿ, ಇಲ್ಲ ರಾಯರ ವರ್ಧಂತಿ ದಿವಸ ನಾನು ತುಂಬ ಅಲಂಕಾರ ಮಾಡಬೇಕು, ನನ್ನ ಮನಸ್ಸಿಗೆ ಖುಷಿ ಕೊಡುವ ಹಾಗೆ ನಾನು ಮಾಡಬೇಕು ಅನ್ನೋರು ಆವತ್ತು ಅಕ್ಕಿ ಸೇವೆಯನ್ನು ಇಟ್ಕೋಬೇಡಿ. ಮಾಡ್ತೀನಿ, ತೊಂದರೆ ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ಅಂದರೆ ಕೆಲವ್ರು ಫೋಟೋಕ್ಕೆ ಇನ್ನೊಂದು ವಿಷಯ, ಮೂರ್ತಿ ಇಲ್ಲ ಫೋಟೋ ಮಾತ್ರ ಇದೆ ಅನ್ನೋರು ದಯವಿಟ್ಟು ರಾಯರ ಪಾದದಡಿಯಲ್ಲಿ ಬಾಳೆ ಎಲೆಯನ್ನು ಇಟ್ಟು ಅಲ್ಲಿ ನೀವು ಸಮರ್ಪಣೆಯನ್ನು ಮಾಡಿ ಅಕ್ಕಿಯನ್ನು. ಕೆಲವ್ರ ಮನೇಲಿ ಮೂರ್ತಿ ಇಟ್ಕೊಳ್ಳೋದಿಲ್ಲ, ಕೆಲವ್ರ ಮನೆ ಮೂರ್ತಿನೂ ಇಲ್ಲ. ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ಒಂದೇ ದಿನ ಮಾಡ್ಕೊಳ್ಳಿ. ವರ್ಧಂತಿ ದಿನ ರಾಯರಿಗೆ ಹೂವಿನಿಂದ ಶೃಂಗಾರ ಮಾಡಿ ಕಣ್ಣು ತುಂಬಿಸ್ಕೋಬೇಕು ಅನ್ನೋರು ಈ ಅಕ್ಕಿ ಸೇವೆಯನ್ನು ಆ ದಿವಸ ಮಾಡಬೇಡಿ, ಮುಂಚಿನ ದಿವಸ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡ್ಕೊಳ್ಳಿ. ನನ್ನ ಆಲೋಚನೆ ಪ್ರಕಾರ ಕೆಲವೊಂದು ವಿಡಿಯೋಗಳನ್ನು ನೋಡಿದ್ದೀನಿ, ಅದರಲ್ಲಿ ಹೇಳಿದ್ದಾರೆ ರಾಯರ ಪೂಜೆಯನ್ನು ಮಾಡಿದ ಮೇಲೆ ನಾನ್ ವೆಜ್ ತಿನ್ನುವಂಥ ಇಷ್ಟ ಇದ್ದರೆ ತಿನ್ನಬಹುದು ಅಂತ. ಇರ್ಬೋದು, ಯಾಕಂದರೆ ಇದು ರಾಯರ ಆರಾಧನೆಗೆಲ್ಲ ನಾವು ನಾನ್ ವೆಜ್ ಬಿಡ್ತೀವಲ್ವ. ನಾನು ಅದಕ್ಕೆ 3 ದಿವಸ ಮುಂಚಿತವಾಗಿ ನೀವು ಶುರು ಮಾಡಿ. ನಾನ್ ವೆಜ್ಜನ್ನು ಬಿಡಿ, ಏನೂ ತೊಂದರೆ ಇಲ್ಲ. ನಾನ್ ವೆಜ್ಜನ್ನು ಬಿಟ್ಟುಬಿಡಿ, ಅದು ತಿನ್ನಬಹುದು ಅನ್ನೋದಿದ್ರೂ ಸಹಿತ ನಾನ್ ವೆಜ್ಜನ್ನು ಬಿಡಿ. 3 ದಿವಸ ಬಿಡಿ, 3 ದಿವಸ ರಾಯರನ್ನ ಪೂಜೆ ಮಾಡಿ. ಇಲ್ಲ 3 ದಿವಸ ಇಲ್ಲ, ವರ್ಧಂತಿ ದಿನವೇ ಮಾಡ್ತೀವಿ, ಅವತ್ತು ಒಂದಿನ ನಾನ್ ವೆಜ್ಜನ್ನು ಬಿಟ್ಟು ರಾಯರ ಪೂಜೆಯನ್ನು ಮಾಡಿ ಎಲ್ರಿಗೂ ರಾಯರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.